ಬಂಧುಗಳೇ ನಮಸ್ಕಾರ. ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಬಂಧುಗಳೇ, ನಮ್ಮ ರಾಜ್ಯ ಆಗಿರ್ಬೋದು, ನಮ್ಮ ದೇಶ ಆಗಿರ್ಬೋದು, ನ್ಯಾಯಾಂಗ ವ್ಯವಸ್ಥೆ ಮೇಲೆ ನನಗಂತೂ ನಂಬಿಕೆ ಬಂದ್ಬಿಟ್ಟಿದೆ. ಯಾಕಂತಂದ್ರೆ ಪ್ರಜ್ವಲ್ ರೇವಣ್ಣ ಹೈಫೈ ಜೀವನವನ್ನು ಲೀಡ್ ಮಾಡಿದಂತಹ ವ್ಯಕ್ತಿ, ಕೋಟ್ಯಾಧೀಶ್ವರನ ಮಗ, ಮಾಜಿ ಸಂಸದ ಕೂಡ ಎಲ್ಲವೂ ಆಗಿರ್ತಕ್ಕಂತ ಈ ಪ್ರಜ್ವಲ್ ರೇವಣ್ಣ ಇನ್ಮೇಲೆ ಜೀವನ ಪರ್ಯಂತ ಜೈಲಲ್ಲೇ ಇರ್ಬೇಕು ಈ ವ್ಯಕ್ತಿ. ಆ ರೀತಿಯಾದಂತಹ ಜನಪ್ರತಿನಿಧಿಗಳ ನ್ಯಾಯಾಲಯ ತೀರ್ಪನ್ನ ಪ್ರಕಟ ಮಾಡ್ಬಿಟ್ಟಿದೆ ಆಲ್ರೆಡಿ. ಎಲ್ಲೂ ಹೋಗಂಗಿಲ್ಲ ಇನ್ಮೇಲೆ ಜೈಲು ಹಕ್ಕಿ. ಯಾವಾಗ್ಲೂ ಇನ್ಮೇಲೆ ಜೈಲಲ್ಲೇ ಇರ್ಬೇಕು, ಜೈಲಿನ ಸಮವಸ್ತ್ರಗಳನ್ನ ಧರಿಸ್ಬೇಕು, ಜೈಲಿನಲ್ಲಿ ಏನ್ ಕೆಲಸ ಕೊಡ್ತಾರೆ ಅದೆಲ್ಲ ಮಾಡ್ಬೇಕು, ಮಾಮೂಲಿ ಕೈದಿಗಳ ತರ ಇನ್ಮೇಲೆ ಇರ್ಬೇಕು. ಈ ಹಿಂದೆ ಹೆಂಗಿದ್ರು ಅಂತ ಹೇಳಿದ್ರೆ ವಿಚಾರಣಾಧೀನ ಕೈದಿಗಂತ ಹೇಳಿ ಆ ರೀತಿ ಅವ್ರನ್ನ ಇಟ್ಟಿದ್ರು. ಈಗ ಆ ರೀತಿ ಆಗಲ್ಲ. ಈಗ ಏನಪ್ಪಾ ಅಂತಂದ್ರೆ ಈಗ ಶಿಕ್ಷೆ ಏನಾಗಿದೆ, ಪ್ರಕಟ ಆಗ್ಬಿಟ್ಟಿದೆ. ಜೀವನ ಪರ್ಯಂತ ಜೀವಾವಧಿ ಶಿಕ್ಷೆ ಅಂತೆಲ್ಲ ಹೇಳ್ಬೋದು. ಇನ್ಮೇಲೆ ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಳ್ಳೋದಿಲ್ಲ. ಇನ್ಮೇಲೆ ಯಾವುದೇ ಡ್ರಾಮಾಗಳು ಜೈಲಲ್ಲಿ ಮಾಡಂಗಿಲ್ಲ. ಹೆಂಗೆ ಸಾಮಾನ್ಯ ಕೈದಿಗಳು ಯಾವ ರೀತಿ ಇದ್ ಮಾಡ್ತಾರೆ, ಅಲ್ಲಿ ಜೈಲಿನಲ್ಲಿ ಬದುಕ್ತಾರೆ, ಅದೇ ರೀತಿ ಈ ವ್ಯಕ್ತಿನೂ ಕೂಡ ಜೈಲಲ್ಲಿ ಬದುಕ್ಬೇಕು ಇನ್ಮೇಲೆ. ಆ ರೀತಿಯಾಗಿ ಜನಪ್ರತಿನಿಧಿಗಳ ನ್ಯಾಯಾಲಯ ತೀರ್ಪನ್ನ ಕೊಟ್ಟು ಆಗಿದೆ. ಅದರಿಂದ ಈಗ ಪ್ರಜ್ವಲ್ ರೇವಣ್ಣ ಏನ್ ಮಾಡ್ತಾ ಇದ್ದಾನೆ, ಗಳಗಳನೆ ಅಳುವಂತಹ ಸ್ಥಿತಿ ಬಂದೊದಗಿದೆ. ಯಾರು ಅವರ ಮನೆಯವರಾಗಿರ್ಬೋದು, ಅವರ ಅಪ್ಪ ಆಗಿರ್ಬೋದು, ಅವರ ಅಮ್ಮ ಆಗಿರ್ಬೋದು, ಯಾರು ಕೂಡ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡ್ತಾ ಇಲ್ಲ, ಮನೆಯಿಂದ ಆಚೆ ಬರ್ತಾ ಇಲ್ಲ, ಯಾರು ಕೂಡ ಯಾರ ಕಣ್ಣಿಗೂ ಬೀಳ್ತಾ ಇಲ್ಲ. ಆ ತರದ ಒಂದು ಸಿಚುವೇಶನ್ ಇವಾಗ ಬಂದ್ಬಿಟ್ಟಿದೆ. ಇವರಿಗೆ, ಇವರ ಅಹಂಕಾರಕ್ಕೆ, ಇವರ ಒಂದು ದೌರ್ಜನ್ಯಕ್ಕೆ ಇವರಿಗೆ ಸರಿಯಾಗಿ ಶಿಕ್ಷೆಯನ್ನ ನ್ಯಾಯಾಲಯ ಕೊಟ್ಬಿಟ್ಟಿದೆ ಆಲ್ರೆಡಿ. ಯಾವತ್ತೂ ಕೂಡ ಹೆಂಗಾಗುತ್ತೆ ಅಂತ ಹೇಳಿದ್ರೆ ಯೋಚನೆ ಮಾಡ್ಬೇಕು, ನಾನ್ ಮಾಡ್ತಾ ಇರೋದು ಸರಿನೋ ತಪ್ಪೋ, ಹೇಗೆ ಏನ. ಮನೆ ಕೆಲಸದವ್ರನ್ನು ಬಿಡ್ತಾ ಇಲ್ಲ ಈ ವ್ಯಕ್ತಿ ಅಂತ ಹೇಳಿದ್ರೆ ಯಾವ ರೀತಿ ಕಾಮ ಪಿಸಾಚಿ ಅಂತ ಹೇಳ್ಬೋದು ನೀವು. ಅಂದ್ರೆ ಎಲ್ಲರೂ ಬೇಕಪ್ಪ, ಇವತ್ತು ಯಾರೋ ಒಬ್ರು ನೋಡ್ತಾನೆ, ಇವ್ರು ಬೇಕು ಅಂದ್ರೆ ಬೇಕು. ಆ ತರದ ಮನಸ್ಥಿತಿಯ ಕಾಮ ಪಿಸಾಚಿ ಈ ಪ್ರಜ್ವಲ್ ರೇವಣ್ಣ. ಯಾವ ತರ ಒಂದು ಮನಸ್ಥಿತಿ ಮನುಷ್ಯಂದು, ದುರಾಂಕಾರ, ಯಾರಿಗೂ ಸರಿಯಾಗಿ ಮರ್ಯಾದೆ ಕೊಡ್ತಾ ಇದೆ, ರೆಸ್ಪೆಕ್ಟ್ ಅನ್ನೋದೇ ಈ ಅಪ್ಪನ ಹಿಸ್ಟ್ರಿಲೇ ಇಲ್ಲ. ಇವನ ಪರಿಸ್ಥಿತಿ ಎಲ್ಲಿ ಹೋಗಿ ತಲುಪಿದೆ ನೋಡಿ ಇವಾಗ, ಅಲ್ವಾ? ಅದಕ್ಕೆ ಹೇಳೋದು, ತಾಳಿದವನು ಬಾಳಿಯಾನು. ಕೋಟಿಗಟ್ಲೆ ಇದ್ರೂ ಕೂಡ ತಿನ್ನೋದು ಅನ್ನನೇ ತಿನ್ಬೇಕು, ಯಾರು ಕೂಡ ದುಡ್ಡನ್ನ ತಿನ್ನಕ್ಕಾಗಲ್ಲ. ಇದೆಲ್ಲವೂ ಕೂಡ ಇವನ ದುರಂಕಾರ. ದುಡ್ಡಿದೆ ಅಂತ ಹೇಳ್ಬಿಟ್ಟು ಏನು ಮಾಡಕ್ ಹೋದ್ರೆ ಇದೇ ತರ ಜೈಲಿನಲ್ಲಿ ಪರ್ಮನೆಂಟ್ ಆಗಿ ಕೊಳೆಯುವಂತ ಪರಿಸ್ಥಿತಿ ಬರುತ್ತೆ. ಈ ವ್ಯಕ್ತಿ ಒಂದೆರಡಲ್ಲ ಕಣ್ರಿ, ತುಂಬಾ ಜನರಿಗೆ ಮೋಸ ಮಾಡಿದ್ದಾನೆ, ತುಂಬಾ ಹೆಣ್ಣು ಮಕ್ಕಳಿಗೆ ಕಣ್ಣೀರ್ ಹಾಕ್ಸಿದ್ದಾನೆ, ಅವರ ಖಾಸಗಿ ಅಂಗಾಂಗ ವಿಡಿಯೋಗಳನ್ನ ಮಾಡ್ಕೊಂಡಿದ್ದಾನೆ, ಅತ್ಯಾಚಾರಗಳನ್ನ ಮಾಡಿರ್ತಾನೆ. ಇವನಿಗೀಗ ಒಂದು ಕೇಸ್ನಲ್ಲಿ ಮಾತ್ರ ಈ ತರ ಶಿಕ್ಷೆ ಪ್ರಕಟ ಆಗಿರೋದು. ಇನ್ನ 3 ಕೇಸ್ಗಳು ಬಾಕಿ ಇದೆ. ಅದರಲ್ಲಿ ಇನ್ ಯಾವ ತರ ಜಡ್ಜ್ಮೆಂಟ್ ಬರುತ್ತೋ ಗೊತ್ತಿಲ್ಲ. ಅಂದ್ರೆ ಈ ವ್ಯಕ್ತಿಗೆ ಜೈಲು ಕಾಯಂ, ಇನ್ಮೇಲೆ ಜೈಲಲ್ಲೇ ಇರ್ಬೇಕು ಯಾವಾಗ್ಲೂ. ಆದ್ರೆ ಈ ವ್ಯಕ್ತಿಗೆ ಒಂದು ಅವಕಾಶ ಇದೆ, ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗಳಲ್ಲಿ ಹೋಗಿ ಇವನು ಫೈಟ್ ಮಾಡಬಹುದು. ಆದ್ರೂ ಅಲ್ಲಿ ಏನು ನ್ಯಾಯ ಸಿಗುತ್ತೆ ಅಂತ ಹೇಳಕ್ ಆಗಲ್ಲ. ಸಿಕ್ಕಿದ ಹೆಣ್ಮಕ್ಳು ನನಗೆ ಬೇಕು ಅನ್ನುವಂತಹ ವ್ಯಕ್ತಿಗೆ ನ್ಯಾಯ ಎಲ್ಲಿಂದ ಸಿಗುತ್ತೆ? ಅದಕ್ಕಾಗಿ ಜನಪ್ರತಿನಿಧಿಗಳ ನ್ಯಾಯಾಲಯ ಉತ್ತಮವಾದಂತಹ ತೀರ್ಪನ್ನ ಕೊಟ್ಟಿದೆ. ಇವನು ದೋಷಿ, ಜೀವನ ಪರ್ಯಂತ ಜೈಲು. ಎಲ್ಲಿವರೆಗೂ ಈ ವ್ಯಕ್ತಿಗೆ ಜೀವ ಇರುತ್ತೋ ಅಲ್ಲಿವರೆಗೂ ಇನ್ಮೇಲೆ ಇವನು ಜೈಲಿನಲ್ಲಿ ಇರಬೇಕು. ಜೈಲಿನಲ್ಲಿ ಯಾವ ಕೆಲಸ ಆಪ್ಷನ್ಗಳಿರ್ತವೆ, ಕಾರ್ಪೆಂಟರ್ ಆಗಿರ್ಬೋದು, ತೋಟದಲ್ಲಿ ಕೆಲಸ ಮಾಡೋದಾಗಿರ್ಬೋದು, ಅಥವಾ ಅಡಿಗೆ ಮಾಡೋದಾಗಿರ್ಬೋದು, ಇನ್ನ ಯಾವ್ಯಾವ ಕೆಲಸಗಳಿರ್ತವೆ ಜೈಲಲ್ಲಿ ಆಪ್ಷನಲ್, ಇವನೇ ಒಂದು ಕೆಲಸನ ಆಯ್ಕೆ ಮಾಡ್ಕೊಳ್ಬಹುದು. ಆ ಕೆಲಸಕ್ಕೆ ಸ್ಟಾರ್ಟಿಂಗ್ ಒಂದು ವರ್ಷದವರೆಗೂ ಅವನಿಗೆ ಸಂಬಳ ಕಡಿಮೆ ಇರುತ್ತೆ. ಅದಾದ್ಮೇಲೆ ಅವನ ಒಂದು ಪರ್ಫಾರ್ಮೆನ್ಸಿನ ಆಧಾರದ ಮೇಲೆ ಇವನಿಗೆ ಸಂಬಳ ಜಾಸ್ತಿ ಮಾಡ್ತಾರೆ, ಅದು ಅವನ ಅಕೌಂಟಿಗೆ ಹೋಗುತ್ತೆ. ಈ ರೀತಿಯಾಗಿ ಈಗ ಪ್ರಜ್ವಲ್ ರೇವಣ್ಣ ಸಾಮಾನ್ಯ ವ್ಯಕ್ತಿಗಳ ಜೈಲಿನಲ್ಲಿ ಕಾಲ ಕಳೆಯುವಂತಹ ಸಂದರ್ಭ ಬಂದಿದೆ.
ತುಂಬಾ ಜನರಿಗೆ ನಾನು ಹೇಳೋದು ಒಂದೇ, ಏನಪ್ಪಾ ಅಂತಂದ್ರೆ ಜಾಸ್ತಿ ಹಾರಾಟ ಮಾಡಕ್ ಹೋಗ್ಬಾರ್ದು. ನಾನೇ, ನನ್ನ ಬಿಟ್ರೆ ಬೇರೆ ಯಾರು ಇಲ್ಲ, ನನ್ನ ಕೆಳಗಡೆ ಇದ್ದವರೆಲ್ಲರೂ ಕೂಡ ಕಾಲ ಕಸ ಅಂತ ಹೇಳಿ ತಲೆಯಲ್ಲಿ ಓಡ್ತಾ ಇದ್ರೆ ಅಂತರಿಗೆ ಇದೇ ತರ ಆಗುತ್ತೆ.